ಈರುಳ್ಳಿ ಸಾಮಾನ್ಯವಾಗಿ ಪ್ರತಿ ಅಡುಗೆಯಲ್ಲೂ ಬಳಕೆಯಾಗುವ ಒಂದು ತರಕಾರಿ. ಏನಿಲ್ಲ ಅಂದ್ರೂ ಈರುಳ್ಳಿನ ಸೈಡ್ಸ್ ಥರ ಆದ್ರೂ ಯೂಸ್ ಮಾಡ್ತಾರೆ. ಅಲ್ಲದೆ ಸಾಕಷ್ಟು ಆರೋಗ್ಯ ಪ್ರಯೋಜನಗಳು ಕೂಡ ಈರುಳ್ಳಿಯಲ್ಲಿವೆ. ಇನ್ನು ಈರುಳ್ಳಿಯಲ್ಲಿ ಎರಡು ರೀತಿ ಇದೆ, ಕೆಂಪು ಹಾಗೂ ಬಿಳಿ ಈರುಳ್ಳಿ. ಸಿಟಿಗಳಲ್ಲಿ ಆಲ್ಮೋಸ್ಟ್ ಸಿಗುವಂಥದ್ದು ಕೆಂಪು ಈರುಳ್ಳಿ. ಬಿಳಿ ಈರುಳ್ಳಿ ಗ್ರಾಮೀಣ ಭಾಗಗಳಲ್ಲಿ ಅಂದ್ರೆ ಹಳ್ಳಿಗಳಲ್ಲಿ ಕಂಡುಬರುತ್ತೆ. ಇವೆರಡರಲ್ಲಿ ಆರೋಗ್ಯಕ್ಕೆ ಯಾವುದು ಜಾಸ್ತಿ ಒಳ್ಳೇದು ಗೊತ್ತಾ? ಬಿಳಿ ಈರುಳ್ಳಿ ಅತ್ಯಂತ ಪೌಷ್ಟಿಕಾಂಶದ ಮೌಲ್ಯವನ್ನ ಹೊಂದಿದೆ ಅಂತ ಆಹಾರ ತಜ್ಞರು ಹೇಳ್ತಾರೆ. ಬಿಳಿ ಈರುಳ್ಳಿಯಲ್ಲಿ ಹೆಚ್ಚಿನ ಪ್ರಮಾಣದ ವಿಟಮಿನ್ ಸಿ, ಫ್ಲೇವನಾಯ್ಡ್ಗಳು ಮತ್ತು ಫೈಟೋನ್ಯೂಟ್ರಿಯೆಂಟ್ಗಳು ಇರುತ್ತವೆ. ಇವು ದೇಹದ ರೋಗನಿರೋಧಕ ಶಕ್ತಿಯನ್ನ ಸುಧಾರಿಸುವಲ್ಲಿ ಮತ್ತು ಮಧುಮೇಹವನ್ನ ನಿಯಂತ್ರಿಸುವಲ್ಲಿ ವಿಶೇಷವಾಗಿ ಪರಿಣಾಮಕಾರಿ ಅಂತ ಹೇಳಲಾಗುತ್ತೆ. ಬಿಳಿ ಈರುಳ್ಳಿಯಲ್ಲಿರುವ ಕ್ರೋಮಿಯಂ ಮತ್ತು ಸಲ್ಫರ್ನಂತಹ ಅಂಶಗಳು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತವೆ. ಬಿಳಿ ಈರುಳ್ಳಿಯಲ್ಲಿ ಕ್ಯಾನ್ಸರ್ ವಿರುದ್ಧ ಹೋರಾಡುವ ಉತ್ಕರ್ಷಣ ನಿರೋಧಕಗಳು ಕೂಡ ಅಧಿಕವಾಗಿವೆ. ದೇಹದ ಅಂಗಾಂಶಗಳಲ್ಲಿ ಅಪಾಯಕಾರಿ ಬದಲಾವಣೆಗಳನ್ನು ತಡೆಗಟ್ಟುವಲ್ಲಿ ಇವು ಉಪಯುಕ್ತವಾಗಿವೆ. ಈ ಈರುಳ್ಳಿ ಹೃದಯದ ಆರೋಗ್ಯವನ್ನ ಸುಧಾರಿಸುವಲ್ಲಿಯೂ ಉತ್ತಮ ಕೆಲಸ ಮಾಡುತ್ತೆ. ಕೊಲೆಸ್ಟ್ರಾಲ್ ಮಟ್ಟವನ್ನ ಕಡಿಮೆ ಮಾಡೋದ್ರ ಜೊತೆಗೆ ರಕ್ತ ಹೆಪ್ಪುಗಟ್ಟುವಿಕೆಯನ್ನ ತಡೆಯುತ್ತವೆ. ಕೆಂಪು ಈರುಳ್ಳಿಗೆ ಹೋಲಿಸಿದ್ರೆ ಬಿಳಿ ಈರುಳ್ಳಿ ದುಪ್ಪಟ್ಟು ಪ್ರಯೋಜನಕಾರಿಯಾಗಿದೆ. ಇದೇ ರೀತಿಯ ಇನ್ನಷ್ಟು ಹೆಲ್ತ್ ಟಿಪ್ಸ್ಗಾಗಿ ಡಾಕ್ಟರ್ ಬಾಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ.